ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಕ್ಲಾಸಲ್ಲಿ ನಾವು ಮೇ 10 ಮತ್ತು 11 ಪ್ರಚಲಿತ ಘಟನೆಗಳನ್ನು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಇನ್ನು ಈ ಪ್ರಚಲಿತ ಘಟನೆಗಳ ಕ್ಲಾಸ್ನ PDF ನಿಮಗೆ ಏನಾದರೂ ಬೇಕೆಂದರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಈ ಕ್ಲಾಸ್ನ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೌದು, ಯಾವುದಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇರ್ತದೆ, ಅಲ್ಲಿ ಕೂಡ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹೌದಾ, ಬನ್ನಿ ಗೆಳೆಯರೇ, ಕ್ವಶನ್ ಆಫ್ ದ ಡೇ ಯಾವುದಂತ ನೋಡೋಣ. ಕ್ವಶನ್ ಆಫ್ ದ ಡೇ: ಇತ್ತೀಚೆಗೆ ಸುದ್ದಿಯಲ್ಲಿ ಇರುವ ಪೈರ್ನೀಸ್ ಪರ್ವತಗಳು ಯಾವ ಎರಡು ದೇಶಗಳ ನಡುವಿನ ನೈಸರ್ಗಿಕ ಗಡಿಯನ್ನು ರೂಪಿಸುತ್ತವೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೇನ್ ಮತ್ತು ಫ್ರಾನ್ಸ್ ಸರಿಯಾದ ಉತ್ತರ. ಇನ್ನು ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದರಲ್ಲಿ ಮೇ 10ರಂದು ವಿಶ್ವ ಲೂಪಸ್ ದಿನವನ್ನು ಆಚರಣೆ ಮಾಡ್ತಾರೆ. ಈ ಲೂಪಸ್ ಅನ್ನುವಂಥದ್ದು ಒಂದು ನಿರೋಧಕ ಕಾಯಿಲೆಯಾಗಿದ್ದು, ಇದು ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು, ಇದು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿಮ್ಮ ದೇಹದಾದ್ಯಂತ ಅಂಗಗಳು ಮತ್ತು ಅಂಗಾಂಶಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಇದು ಚರ್ಮ, ಕೀಲುಗಳು ಮತ್ತು ರಕ್ತ ಮತ್ತು ನಿಮ್ಮ ಮೂತ್ರಪಿಂಡಗಳು, ಶ್ವಾಸಕೋಶಗಳು ಮತ್ತು ಹೃದಯಗಳಂತಹ ಅಂಗಗಳ ಮೇಲೆ ಪರಿಣಾಮ ಬೀರುವ ಉರಿಯೂತವನ್ನು ಉಂಟು ಮಾಡುವಂಥದ್ದು. ಇದಕ್ಕೆ ಕಾರಣವನ್ನು ನೋಡೋದಾದ್ರೆ, ಲೂಪಸ್ಗೆ ಕಾರಣವೂ ತಿಳಿದಿಲ್ಲ. ಇದು ಆನುವಂಶಿಕ, ಹಾರ್ಮೋನ್ ಮತ್ತು ಪರಿಸರ ಅಂಶಗಳ ಮಿಶ್ರಣದ ಪರಿಣಾಮವಾಗಿ ಬರುತ್ತದೆ ಎಂದು ಭಾವಿಸಲಾಗಿದೆ. ಪುರುಷರಿಗಿಂತ ಮಹಿಳೆಯರಲ್ಲಿ ಲೂಪಸ್ ಹೆಚ್ಚು ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಹೌದಾ, ನೆನಪಿರಲಿ, ಮೇ 10ರಂದು ವಿಶ್ವ ಲೂಪಸ್ ದಿನವನ್ನು ಆಚರಣೆ ಮಾಡ್ತಾರೆ. ಇನ್ನು ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ. ಇದನ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು 1998ರಲ್ಲಿ ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯು ನಡೆಸಿದ ಐತಿಹಾಸಿಕ ಪೋಖ್ರಾನ್ ಪರಮಾಣು ಪರೀಕ್ಷೆಗಳ ಸ್ಮರಣಾರ್ಥವಾಗಿ ಭಾರತದಲ್ಲಿ ಮೇ 11ನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವೆಂದು ಗೊತ್ತುಪಡಿಸಲಾಗಿದೆ. ಮೇ 11, 1999ರಂದು ತಂತ್ರಜ್ಞಾನ ಮಂಡಳಿ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಉದ್ಘಾಟನಾ ಆಚರಣೆಯನ್ನು ಆಯೋಜಿಸಿತ್ತು. ಹೌದಾ, ಈ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನವನ್ನು ಆಚರಣೆ ಮಾಡ್ತಾನೆ. ಇದನ್ನು ಎದಕ್ಕೋಸ್ಕರ ಮಾಡ್ತಾರೆ ಅಂದ್ರೆ, 1998ರಲ್ಲಿ ರಾಜಸ್ಥಾನದಲ್ಲಿ ಭಾರತೀಯ ಸೇನೆ ನಡೆಸಿದಂತಹ ಪೋಖ್ರಾನ್ ಪರಮಾಣು ಪರೀಕ್ಷೆಗಳ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತಾರ. ಹೌದಾ, ಇನ್ನು ಚೀನಾ ದೇಶ ಭಾರತಕ್ಕೆ ತನ್ನ ಹೊಸ ರಾಯಭಾರಿಯನ್ನಾಗಿ ಕ್ಷು ಪಿಹಾಂಗ್ ಅವರನ್ನು ನೇಮಿಸಿರುವಂತದ್ದು. ಹೌದಾ, ಚೀನಾ ಅಧ್ಯಕ್ಷರಾದಂತಹ ಕ್ಸಿ ಜಿನ್ಪಿಂಗ್ ರವರು ಪೂರ್ವ ಲಡಾಖ್ ಮಿಲಿಟರಿ ನಿಲುಗಡೆಗೆ ಸಂಬಂಧಿಸಿದಂತೆ ಉಭಯ ದೇಶಗಳ ನಡುವಿನ ಸಂಬಂಧಗಳ ಮಧ್ಯೆ 18 ತಿಂಗಳುಗಳ ಅಸಾಮಾನ್ಯ ದೀರ್ಘ ವಿಳಂಬದ ನಂತರ ಹಿರಿಯ ರಾಜತಾಂತ್ರಿಕ ಕ್ಷು ಪಿಹಾಂಗ್ ಅವರನ್ನು ಭಾರತಕ್ಕೆ ಹೊಸ ರಾಯಭಾರಿಯಾಗಿ ನೇಮಿಸಿದ್ದಾರೆ. ಇವರು ಅಕ್ಟೋಬರ್ 2022ರಲ್ಲಿ ಭಾರತದಲ್ಲಿ ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿದಂತಹ ಅನುಭವಿಯಾದಂತಹ ಚೀನಿ ರಾಜತಾಂತ್ರಿಕ ಸನ್ ವಿಡಾಂಗ್ ರವರ ಉತ್ತರಾಧಿಕಾರಿಯಾಗಿರುತ್ತಾರೆ. ಹೌದು, ಇನ್ನು ದಿ ಬುಕ್ ಬ್ಯೂಟಿಫುಲ್ ಗಾಗಿ ಡಿಸೈನರ್ ಆದಂತಹ ಬಾಬಿ ಮೆಹ್ತಾ ಅವರಿಗೆ ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಬುಕ್ ಕವರ್ ಪ್ರಶಸ್ತಿ 2024 ನೀಡಲಾಗಿದೆ. ದಿ ಬುಕ್ ಬ್ಯೂಟಿಫುಲ್ ಅನ್ನ ಪ್ರದೀಪ್ ಸೆಬಾಸ್ಟನಿ ಅವರು ಬರೆದಿರುವಂತದ್ದು. ಇದನ್ನ ಹ್ಯಾಚೆಟ್ ಇಂಡಿಯಾ ಪ್ರಕಟಿಸಿರುವುದು. ಹೌದಾ, ಈ ಮೆಹ್ತಾ ಅವರು ಈ ಟ್ರೋಫಿ ಪ್ರಮಾಣ ಪತ್ರ ಮತ್ತು ಇವರಿಗೆ 1 ಲಕ್ಷ ನಗದು ಬಹುಮಾನವನ್ನು ಇವರು ಪಡೆದಿರುವಂತಿರುವುದು. ಹೌದಾ, ಇನ್ನ ಪುಲಿಟ್ಜರ್ ಪ್ರಶಸ್ತಿಯನ್ನ 2024 ಈ ಅನೌನ್ಸ್ ಅನ್ನು ಮಾಡಲಾಗಿದೆ. ಇದರಲ್ಲಿ ಪುಲಿಟ್ಜರ್ ಪ್ರಶಸ್ತಿ ಮಂಡಳಿ ಶಿಫಾರಸಿನ ಮೇರೆಗೆ 2024 ಪುಲಿಟ್ಜರ್ ಪ್ರಶಸ್ತಿಗಳು USA ಕೊಲಂಬಿಯಾ ವಿಶ್ವವಿದ್ಯಾಲಯವು ಇದನ್ನ ನೀಡುವಂತದ್ದು. ಹೌದಾ, ಈ ಪ್ರಶಸ್ತಿಗಳು ಪತ್ರಿಕೋದ್ಯಮ, ಕಲೆಗಳ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರತಿಷ್ಠಿತವೆಂದು ಪರಿಗಣಿಸಲಾಗಿದೆ. ಇದು 15 ಪತ್ರಿಕೋದ್ಯಮ ವಿಭಾಗಗಳು ಮತ್ತು 8 ಕಲಾ ವಿಭಾಗಗಳಲ್ಲಿ ಈ ಪುಲಿಟ್ಜರ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಈ ಪುಲಿಟ್ಜರ್ ಪ್ರಶಸ್ತಿಯನ್ನ ಜೋಸೆಫ್ ಪುಲಿಟ್ಜರ್ ಅವರು 1904ರಲ್ಲಿ ಸ್ಥಾಪಿಸಿದರು. ಮೊದಲ ಪುಲಿಟ್ಜರ್ ಪ್ರಶಸ್ತಿಗಳನ್ನ 1917ರಲ್ಲಿ ನೀಡಲಾಯಿತು. ಹೌದು, ಈ 2024 ವಿನ್ನರ್ಸ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಈ ಪುಲಿಟ್ಜರ್ ಪ್ರಶಸ್ತಿಯನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ, ನೆನಪಿರಲಿ, ಜೋಸೆಫ್ ಪುಲಿಟ್ಜರ್ ಅವರು 1904ರಲ್ಲಿ ಸ್ಥಾಪಿಸಿದರು. ಇದನ್ನ ಮೊದಲ ಬಾರಿಗೆ ಯಾವಾಗ ನೀಡಲಾಯಿತು ಅಂದ್ರೆ
1917ರಲ್ಲಿ ನೀಡಲಾಯಿತು. ಇದನ್ನು ಯಾವ್ಯಾವ ಕ್ಷೇತ್ರಗಳಿಗೆ ಕೊಡ್ತಾರೆ ಅಂದ್ರೆ ನೆನಪಿರಲಿ, 15 ಪತ್ರಿಕೋದ್ಯಮ ವಿಭಾಗಗಳು ಮತ್ತು 8 ಕಲಾ ವಿಭಾಗಗಳಲ್ಲಿ ಇದನ್ನ ನೀಡಲಾಗುತ್ತದೆ. ಹೌದಾ, ಇಲ್ಲಿ ಅದರ ಟೇಬಲ್ಸ್ ಅನ್ನು ಕೊಡಲಾಗಿದೆ ನೋಡಿ. ಪಬ್ಲಿಕ್ ಸರ್ವಿಸ್ಗೆ ಪ್ರೋ ಪಬ್ಲಿಕಾನ ಈ ಟೇಬಲ್ಸ್ ಗಳನ್ನ ನೀವು ನೋಡೋದ್ರ ಮುಖಾಂತರ ನೋಡಿ ಯಾವ ಕ್ಷೇತ್ರಕ್ಕೆ ಯಾವ ಪ್ರಶಸ್ತಿಯನ್ನ ಯಾರ್ಯಾರಿಗೆ ನೀಡಲಾಗಿದೆ ಟೇಬಲ್ ನೋಡೋದ್ರ ಮುಖಾಂತರ ನೀವು ನೋಡಬಹುದಾಗಿದೆ. ಹೌದು, ಇನ್ನ ಉತ್ತರಾಖಂಡ ಕಾಡ್ಗಿಚ್ಚು ಎದುರಿಸಲು ಪಿರುಲ್ ಲಾವೋ ಪೈಸೆ ಪಾವೋ ಅಭಿಯಾನವನ್ನು ಪ್ರಾರಂಭಿಸಿದೆ. ಉತ್ತರಾಖಂಡದ ಮುಖ್ಯಮಂತ್ರಿಗಳಾದಂತಹ ಪುಷ್ಕರ್ ಸಿಂಗ್ ಧಾಮಿ ಅವರು ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಅಭಿಯಾನವನ್ನು ಪ್ರಾರಂಭಿಸಿದ್ದು, ಪಿರುಲ್ ಲಾವೋ ಪೈಸೆ ಪಾವೋ ಅಭಿಯಾನದಲ್ಲಿ ಸ್ಥಳೀಯ ಯುವಕರು ಮತ್ತು ಗ್ರಾಮಸ್ಥರು ಕಾಡುಗಳಿಂದ ಒಣ ಪಿರುಲ ಫೈನ್ ಮರದ ಎಲೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಗೊತ್ತುಪಡಿಸಿದ ಪಿರುಲ್ ಸಂಗ್ರಹಣಾ ಕೇಂದ್ರಗಳಿಗೆ ಕೊಂಡೊಯ್ಯುತ್ತಾರೆ. ಹಳ್ಳಿಗರಿಗೆ ಪ್ರತಿ ಕೆಜಿಗೆ ರು. ಪಾವತಿಸಲಾಗುವುದು. ಮೊತ್ತವನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ಸಂಗ್ರಹಿಸಿದ ಪಿರುಲ ಅನ್ನು ಪ್ಯಾಕ್ ಮಾಡಲಾಗುತ್ತಿದ್ದು ಮತ್ತು ಸಂಸ್ಕರಿಸಲಾಗುತ್ತದೆ ಮತ್ತು ಹೆಚ್ಚಿನ ಬಳಕೆಗಳಿಗಾಗಿ ಕೈಗಾರಿಕೆಗಳಿಗೆ ಮಾರಾಟ ಮಾಡಲಾಗುತ್ತದೆ. ಪಿರುಲ್ ಅವುಗಳ ಅತ್ಯುತ್ತಮ ಸುಡುವ ಸಾಮರ್ಥ್ಯದಿಂದಾಗಿ ಫೈನ್ ಕಾಡುಗಳಲ್ಲಿ ಗಮನಾರ್ಹವಾದ ಬೆಂಕಿಯ ಬೆದರಿಕೆಯನ್ನು ಇವು ಉಂಟು ಮಾಡುತ್ತವೆ. ಹೌದಾ, ಇನ್ನು ಬ್ಯಾಂಕ್ ಆಫ್ ಬರೋಡಾದ BOB ವರ್ಲ್ಡ್ ಮೊಬೈಲ್ ಅಪ್ಲಿಕೇಶನ್ ಮೇಲಿನ ನಿರ್ಬಂಧಗಳನ್ನು RBI ತೆಗೆದು ಹಾಕಿರುವಂತದ್ದು. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಬ್ಯಾಂಕ್ ಆಫ್ ಬರೋಡಾ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಿತು. ಅದು ಸಾರ್ವಜನಿಕ ವಲಯದ ಸಾಲದಾತನು ತನ್ನ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಬಾಬ್ ವರ್ಲ್ಡ್ ಮೂಲಕ ಗ್ರಾಹಕರನ್ನು ಅನ್ಬೋರ್ಡ್ ಮಾಡುವುದನ್ನ ನಿರ್ಬಂಧಿಸಿದೆ. ಹೌದಾ, ಇನ್ನ ಭಾರತವು 2022ರಲ್ಲಿ $111 ಬಿಲಿಯನ್ ರವಾನೆಗಳನ್ನ ಸ್ವೀಕರಿಸಿದೆ. ಇದು ಏನ್ ಹೇಳ್ತಾ ಇದೆ ಅಂದ್ರೆ ವಿಶ್ವ ವಲಸೆ ವರದಿ 2024 ಇದನ್ನ ಹೇಳುತ್ತಿರುವಂತದ್ದು. ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಸಿದ್ಧಪಡಿಸಿದ ವಿಶ್ವ ವಲಸೆ ವರದಿ 2024 ಬಾಂಗ್ಲಾದೇಶದ ಢಾಕಾದಲ್ಲಿ ಇದನ್ನ ಬಿಡುಗಡೆ ಮಾಡಲಾಯಿತು. ನೆನಪಿರಲಿ, ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್ 2024 ಯಾವ ದೇಶದಲ್ಲಿ ಬಿಡುಗಡೆ ಮಾಡಿತ್ತಂದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಬಿಡುಗಡೆ ಮಾಡಲಾಯಿತು. ಭಾರತವು $100 ಶತಕೋಟಿ ಅಷ್ಟು ಒಳಗಿನ ಹಣ ರವಾನೆಯನ್ನು ಪಡೆದ ವಿಶ್ವದ ಮೊದಲ ದೇಶವಾಗಿದೆ. ವಿಶ್ವದ ಮೊದಲ ದೇಶ ಭಾರತವಾಗಿದ್ದು, ಭಾರತವು 2022ರಲ್ಲಿ $111.22 ಬಿಲಿಯನ್ ಹಣವನ್ನು ರವಾನೆಯಾಗಿ ಸ್ವೀಕರಿಸಿತು. ಆದರೆ ಮೆಕ್ಸಿಕೋ ಚೀನಾವನ್ನ ಸಿಂಹಾಸನದಿಂದ ಕೆಳಗಿಳಿಸಿ 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು. ಇದು 2000ದಿಂದ ದ್ವೈವಾರ್ಷಿಕ ವರದಿಯಾಗಿದೆ. 2000 ಇಸ್ವಿಯಿಂದ ಇದು ದ್ವೈವಾರ್ಷಿಕವಾದಂತಹ ವರದಿಯಾಗಿರುವಂತದ್ದು. ಹೌದಾ, 2022ರಲ್ಲಿ ಭಾರತ, ಮೆಕ್ಸಿಕೋ, ಚೀನಾ, ಫಿಲಿಪೈನ್ಸ್ ಮತ್ತು ಫ್ರಾನ್ಸ್ ಮೊದಲ 5 ಹಣ ರವಾನೆ ಸ್ವೀಕರಿಸುವ ದೇಶಗಳಾಗಿದ್ದವು. ದಕ್ಷಿಣ ಏಷ್ಯಾದ 3 ದೇಶಗಳು ಭಾರತ, ಪಾಕಿಸ್ತಾನ 6ನೇ ಸ್ಥಾನ ಮತ್ತು ಬಾಂಗ್ಲಾದೇಶ್ 8ನೇ ಸ್ಥಾನ ಅಗ್ರ 10 ಸ್ವೀಕರಿಸುವರಲ್ಲಿ ಸ್ಥಾನ ಪಡೆದಿವೆ. 2010ರಿಂದ 2022ರವರೆಗೆ ಭಾರತದ ರಸೀದಿಗಳು ದ್ವಿಗುಣಗೊಂಡಿವೆ. ಭಾರತವು ಅಂದಾಜು 1.8 ಕೋಟಿ ಅಂತಾರಾಷ್ಟ್ರೀಯ ವಲಸಿಗರನ್ನ ಕೆಲಸ ಮಾಡಲು ವಿದೇಶಕ್ಕೆ ಪ್ರಯಾಣಿಸುತ್ತದೆ. ಹೌದಾ, ವಲಸೆ ಕಾರ್ಮಿಕರಲ್ಲಿ ನುರಿತ ಮತ್ತು ಕೌಶಲ್ಯ ರಹಿತ ಕೆಲಸಗಾರರು ಸೇರಿರುವಂತದ್ದು. ಇತ್ತೀಚೆಗೆ ಭಾರತೀಯ ಅಂತಾರಾಷ್ಟ್ರೀಯ ವಲಸಿಗರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು, ವೈದ್ಯರು, ಚಾರ್ಟರ್ಡ್ ಅಕೌಂಟೆಂಟ್ಗಳು ಮುಂತಾದ ನುರಿತ ಮತ್ತು ವೃತ್ತಿಪರ ಪ್ರಮಾಣವನ್ನು ಹೆಚ್ಚುತ್ತಿದೆ. ಭಾರತೀಯರ ಗರಿಷ್ಠ ವಲಸೆ UAEಗೆ ಆಗಿತ್ತು. ಅಲ್ಲಿ ಅಂದಾಜು 3.47 ಮಿಲಿಯನ್ ಭಾರತೀಯರಿದ್ದಾರೆ. ನಂತರ US-ನಲ್ಲಿ 2.7 ಮಿಲಿಯನ್ ಮತ್ತು ಸೌದಿ ಅರೇಬಿಯಾದಲ್ಲಿ 2.5 ಮಿಲಿಯನ್ ಭಾರತೀಯರಿದ್ದಾರೆ. ಈ ವರದಿಯ ಪ್ರಕಾರ ಪಶ್ಚಿಮ ಏಷ್ಯಾ, ನಿರ್ದಿಷ್ಟವಾಗಿ ಗಲ್ಫ್ ದೇಶಗಳು ವಲಸೆ ಕಾರ್ಮಿಕರಿಗೆ ಅತಿ ದೊಡ್ಡ ತಾಣಗಳಾಗಿವೆ. UAE ಜನಸಂಖ್ಯೆ ಸುಮಾರು 88% ವಲಸಿಗರನ್ನು ಒಳಗೊಂಡಿದೆ. ಕುವೈತ್ನಲ್ಲಿ 73% ಮತ್ತು ಕತಾರ್ನಲ್ಲಿ 77% ವಲಸಿಗರನ್ನು ಒಳಗೊಂಡಿರುವಂತದ್ದು. ಹೌದಾ, ಇನ್ನ 2023ರಲ್ಲಿ ಭಾರತವು ಜಪಾನನ್ನ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕರಾಗಿ ಮೀರಿಸಿರುವಂತದ್ದು. ಹೌದಾ, ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ 2024 ಗ್ಲೋಬಲ್ ಎನರ್ಜಿ ಥಿಂಕ್ ಟ್ಯಾಂಕರ್ ಪ್ರಕಟಿಸಿರುವಂತಹ ವರದಿಯಲ್ಲಿ ಭಾರತವು 2023ರಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕವಾಗಿರುವಂತದ್ದು. ಹೌದಾ,
ಭಾರತವು 2015ರಲ್ಲಿ ಸೌರಶಕ್ತಿಯ ನಿಯೋಜನೆಯಲ್ಲಿ 9ನೇ ಸ್ಥಾನದಲ್ಲಿತ್ತು. 2023ರಲ್ಲಿ ವಿಶ್ವದ 3ನೇ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಜಾಗತಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಸೌರಶಕ್ತಿಯ ಪಾಲು 2023ರಲ್ಲಿ ದಾಖಲೆಯ 5.5% ಏರಿದೆ ಎಂದು ಈ ವರದಿಯು ಹೇಳುತ್ತಿರುವುದು. ಸೌರಶಕ್ತಿಯ ಭಾರತದ ಪಾಲು 2015ರಲ್ಲಿ 0.5%ದಿಂದ 2023ರಲ್ಲಿ 5.8% ಏರಿಕೆಯಾಗಿದೆ. ಸೌರ ಉತ್ಪಾದನೆಯಲ್ಲಿ ಭಾರತವು ವಿಶ್ವದ 4ನೇ ಅತಿ ದೊಡ್ಡ ಹೆಚ್ಚಳಕ್ಕೆ ಸಾಕ್ಷಿಯಾಗಿರುವಂಥದ್ದು. ಒಟ್ಟಾಗಿ ಈ 4 ಪ್ರಮುಖ ಸೌರ ಬೆಳವಣಿಗೆ ದೇಶಗಳು 2023ರಲ್ಲಿ ಒಟ್ಟಾರೆ ಬೆಳವಣಿಗೆಯ 75% ಹೊಂದಿರುವಂಥದ್ದು. ಹೌದಾ? ಇನ್ನು ICC ಮಹಿಳಾ T20 ವಿಶ್ವಕಪ್ ವೇಳಾಪಟ್ಟಿಯನ್ನು ಪ್ರಕಟಿಸಿರುವಂಥದ್ದು. 9ನೇ ಮಹಿಳಾ T20 ವಿಶ್ವಕಪ್ 2024 ಬಾಂಗ್ಲಾದೇಶದಲ್ಲಿ ಅಕ್ಟೋಬರ್ 3ರಿಂದ 20ರವರೆಗೆ ನಡೆಯಲಿದೆ. ವಿಶ್ವದ ಅಗ್ರ 10 ಮಹಿಳಾ ತಂಡಗಳನ್ನು ಒಳಗೊಂಡ 23 ಪಂದ್ಯಗಳು ಬಾಂಗ್ಲಾದೇಶದಲ್ಲಿ ಅಕ್ಟೋಬರ್ 3ರಿಂದ 20ರವರೆಗೆ ಬಾಂಗ್ಲಾದೇಶದಲ್ಲಿ ನಡೆಯಲಿವೆ. ಇನ್ನು ICC CEO ಇದಾರೆ ಅಂದ್ರೆ ಜಿಯೋಪ್ ಅಲ್ಲಾಡಿಸ್. ಈ ಗುಂಪು ಎ ಒಳಗ ಯಾವ ದೇಶಗಳಿದಾವೆ ಅಂದ್ರೆ ಆಸ್ಟ್ರೇಲಿಯಾ, ಭಾರತ, ನ್ಯೂಜಿಲೆಂಡ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ. ಇನ್ನು ಗುಂಪು ಬಿ ನಲ್ಲಿ ಬಾಂಗ್ಲಾದೇಶ್, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಸ್ಕಾಟ್ಲೆಂಡ್ ದೇಶಗಳು ಇರುವಂತವು. ಹೌದಾ? ಇನ್ನು ಭಾರತವು ಮೊಟ್ಟ ಮೊದಲ ವೃತ್ತಿಪರ ಪಿಕಲ್ ಬಾಲ್ ಲೀಗ್ WPBL ಪಡೆಯಲು ಸಜ್ಜಾಗಿರುವಂಥದ್ದು. ಅರ್ಜುನ ಪ್ರಶಸ್ತಿ ಪುರಸ್ಕೃತ ಗೌರವ ನಾಟೇಕರ್ ಅವರು ವರ್ಲ್ಡ್ ಪಿಕಲ್ ಬಾಲ್ ಲೀಗ್ ಅನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದಾರೆ. WPBL ವೃತ್ತಿಪರ ಪಿಕಲ್ ಬಾಲ್ ಲೀಗ್ ಅನ್ನು ನಾಟೇಕರ್ ಸ್ಪೋರ್ಟ್ಸ್ ಮತ್ತು ಗೇಮಿಂಗ್ NSG ಮತ್ತು ಸೋನಿ ಎಂಟರ್ಟೈನ್ಮೆಂಟ್ ಟ್ಯಾಲೆಂಟೆಡ್ ವೆಂಚರ್ಸ್ ಇಂಡಿಯಾ ಮೂಲಕ ಕಲ್ಪಿಸಲಾಗಿದೆ. ವರ್ಲ್ಡ್ ಪಿಕಲ್ ಬಾಲ್ ಲೀಗ್ನ ಉದ್ಘಾಟನಾ ಆವೃತ್ತಿಯು 6 ಫ್ರಾಂಚೈಸ್ಗಳು ಪ್ರಶಸ್ತಿಗಳಿಗಾಗಿ ಸ್ಪರ್ಧಿಸಲು ಸಾಕ್ಷಿಯಾಗಲಿದೆ. ಪ್ರತಿ ತಂಡವು ಅಂತಾರಾಷ್ಟ್ರೀಯ ತಾರೆಗಳು ಸೇರಿದಂತೆ 5ರಿಂದ 8 ಆಟಗಾರರನ್ನು ಇದು ಹೊಂದಿರುವಂಥದ್ದು. ಅರವಿಂದ್ ಪ್ರಭು ಅಖಿಲ ಭಾರತ ಪಿಕಲ್ ಬಾಲ್ ಫೆಡರೇಷನ್ ಅಧ್ಯಕ್ಷರಾಗಿರುವಂಥದ್ದು. ಅರವಿಂದ್ ಪ್ರಭು ಅಖಿಲ ಭಾರತ ಪಿಕಲ್ ಬಾಲ್ ಫೆಡರೇಷನ್ ಅಧ್ಯಕ್ಷರು ಅರವಿಂದ್ ಪ್ರಭು ಆಗಿದ್ದಾರೆ. ಇನ್ನು ರಿವಿಷನ್ಸ್ ಕ್ವಶನ್ಸ್ ಗಳನ್ನ ನಾವು ನೋಡೋಣ. ಇಲ್ಲಿ ಪ್ರಶ್ನೆ ಏನಿದೆ ನೋಡಿ, ಪಿರುಲ್ ಲಾವೋ ಪೈಸೆ ಪಾವೋ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಹೇಳಿಕೆಗಳನ್ನು ನೋಡೋಣ. ಹಿಮಾಚಲ ಪ್ರದೇಶ ಸರ್ಕಾರವು ಫೈನ್ ಮರ ಸಂರಕ್ಷಣೆಗಾಗಿ ಈ ಅಭಿಯಾನವನ್ನ ಪ್ರಾರಂಭಿಸಿದೆ. ಈ ಹೇಳಿಕೆ ತಪ್ಪಾಗಿರುವಂತದ್ದು. ಇದು ಉತ್ತರಾಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು. ಹೌದಾ? ಇದು ಒಂದೇ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ಇದರ ಅಡಿಯಲ್ಲಿ ಹಳ್ಳಿಗರು ಕಾಡುಗಳಿಂದ ಒಣ ಪೈನ್ ಮರದ ಎಲೆಗಳನ್ನ ಸಂಗ್ರಹಿಸಿ ಅವುಗಳನ್ನ ಗೊತ್ತುಪಡಿಸಿದ ಪಿರುಲ್ ಸಂಗ್ರಹ ಕೇಂದ್ರಗಳಿಗೆ ಕೊಂಡೊಯ್ಯುತ್ತಾರೆ. ಇದು ಸರಿಯಾದ ಹೇಳಿಕೆ. ಇಲ್ಲಿ ಏನು ಪ್ರಶ್ನೆ ಕೇಳಿದಾರೆ ಅಂದ್ರೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೇವಲ 2 ಮಾತ್ರ ಸರಿಯಾಗಿರುವಂತದ್ದು. ಹೌದಾ? ಈ ಹೇಳಿಕೆ ರೀತಿಯ ಪ್ರಶ್ನೆಗಳು KS ಅಲ್ಲಿ ಕೇಳ್ತಾರ. ಹೌದಾ? ಈ ರೀತಿ ಪ್ರಶ್ನೆಗಳು KS ಅಲ್ಲಿ ಕೂಡ ಬರುವುದರಿಂದ ಇದನ್ನ ನಾವು ಈ ರೀತಿ ನೋಡ್ಕೊಳ್ಬಹುದು. ಹೌದಾ? ಇನ್ನ 2024ರಲ್ಲಿ ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಬುಕ್ ಕವರ್ ಪ್ರಶಸ್ತಿಯ 9ನೇ ಆವೃತ್ತಿಯ ವಿಜೇತರು ಯಾರು ಅಂದ್ರ ಆಪ್ಷನ್ ಎ ಬಾವಿ ಮೆಹ್ತಾ ಇದಕ್ಕೆ ಸರಿಯಾದ ಉತ್ತರ. ಈ ಬಾವಿ ಮೆಹ್ತಾ ರವರು ಆಕ್ಸ್ಫರ್ಡ್ ಬುಕ್ ಸ್ಟೋರ್ ಬುಕ್ ಕವರ್ ಪ್ರಶಸ್ತಿ 2024 ಪಡೆದುಕೊಂಡಿರುವವರು. ಹೌದಾ? ಇನ್ನ ವಿಶ್ವಸಂಸ್ಥೆಯ ಇತ್ತೀಚಿನ ವಿಶ್ವ ವಲಸೆ ವರದಿಯ ಪ್ರಕಾರ 2022ರಲ್ಲಿ ವಿದೇಶದಿಂದ ಅತಿ ಹೆಚ್ಚು ಹಣ ರವಾನೆಯನ್ನ ಪಡೆದಂತ ದೇಶ ಯಾವುದು ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತವು ಸರಿಯಾದ ಉತ್ತರ. ಇನ್ನ ಚೀನಾ ಅಧ್ಯಕ್ಷ ಕ್ಸಿನ್ ಜಿನ್ಪಿಂಗ್ ಅವರು ಭಾರತಕ್ಕೆ ಹೊಸ ರಾಯಭಾರಿಯಾಗಿ ಯಾರನ್ನು ನೇಮಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ಷು ಪಿಹಾಂಗ್ ಸರಿಯಾದ ಉತ್ತರ. ಇವರು ಭಾರತಕ್ಕೆ ಇವರು ಹೊಸ ರಾಯಭಾರಿ. ಯಾವ ದೇಶದ್ದು? ಚೀನಾ ದೇಶದ. ಹೌದಾ? ಇನ್ನು 1998ರಲ್ಲಿ ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯು ಪೋಖ್ರಾನ್ ಪರಮಾಣು ಪರೀಕ್ಷೆಗಳನ್ನ ಯಾವ ದಿನವನ್ನ ಸ್ಮರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಸರಿಯಾದ ಉತ್ತರ. ಹೌದಾ?
ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈ ಕ್ಲಾಸ್ನ PDF ನಿಮಗೆ ಏನಾದರೂ ಬೇಕಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಇದೆ. ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಅಲ್ಲಿ ಈ ಕ್ಲಾಸ್ನ PDF ಅನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರ್ತದೆ. ಮತ್ತೆ ನೀವು ಯಾರಾದರೂ ಹೊಸಬರಾಗಿದ್ರೆ, ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆಂದ್ರೆ ನಾನು ಮಾಡುವಂತಹ ಪ್ರತಿದಿನದ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಆ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.